Hello, myself Manjula from Government College for Women Kola. So this is the session 30th, which is related for methods and techniques for business decisions, BCom first sem, Bangalore North University. Previous session I thought you related to minor of an element ಬಗ್ಗೆ ಹೇಳಿದ್ದೆ. So ಈ session it is related for cofactor of an element. So here we'll be learning related to Cramer's rule, problem related to Cramer's rule. So we can easily find solution to simultaneous linear equation using determinants. So consider the two equations, that is a1 x plus b1 y is equal to c1. A square x plus b2 y is equal to c2, where a1 a2 b1 b2 ಇವೆಲ್ಲನ ಕಾನ್ಸ್ಟೆಂಟ್ ಅಂತ ಕರೀತೀರಾ. ಎಕ್ಸ್ ವೈ ಎರಡು ಬಂದ್ಬಿಟ್ಟು ವೇರಿಯಬಲ್ ಆಗಿರುತ್ತೆ. ಸೊ ಸಾಲ್ವ್ ಮಾಡಬೇಕಂದ್ರೆ ಈಕ್ವೇಷನ್ ಇಟ್ ಈಸ್ ದೇರ್ ಇನ್ ax plus by is equal to c ಫಾರ್ಮ್ಯಾಟಲ್ಲಿ ಇರುತ್ತೆ. ಪ್ರಾಬ್ಲಮ್ ನಂಬರ್ 1, 10x plus 5y is equal to 125, 9x plus 12y is equal to 150. ಇದು BCom November 2016 ಕ್ವೆಶನ್ ಪೇಪರು. ಆ್ಯಸ್ ಇಟ್ ಈಸ್ ಬರ್ದಿದ್ದೀನಿ, ಸೈಮಲ್ಟೇನಿಯಸ್ ಈಕ್ವೇಷನ್ ಮೆಥಡು. 10x plus 5y is equal to 125 ಇದೆ. ನೆಕ್ಸ್ಟು 9x plus 12y is equal to 150. ಸೊ ಇಲ್ಲಿ ಕಾಣ್ತಾ ಇದೆ ನೋಡಿ, ಈ ಎಕ್ಸ್ ವೈ ಇದು ಬಂದ್ಬಿಟ್ಟು ವೇರಿಯಬಲ್ಸ್ ಆಗಿರುತ್ತೆ. ಹೊರಗಡೆ ಇದೆ ನಂಬರು, ಇದನ್ನು ಕಾನ್ಸ್ಟೆಂಟ್ ನಂಬರ್ ಅಂತ ಕರಿತೀರಾ. ಸೊ ಇವಾಗ ಈ ಡೆಲ್ಟಾ ಇದೆಲ್ಲ ಇದನ್ನು ಡಿಟರ್ಮಿನೆಂಟ್ ಅಂತ ಕರಿತೀರಾ. ಇಸ್ ಈಕ್ವಲ್ ಟು ಎಕ್ಸ್ ಜಾಗದಲ್ಲಿ 10, ಇದು 5, 9, 12. ಇವಾಗ ನೋಡ್ಕೊಳ್ಳಿ, ಇದಕ್ಕೆ ಡಿಟರ್ಮಿನೆಂಟ್ ಕ್ರಾಸ್ ಮಲ್ಟಿಪ್ಲೈ. 10 12 ಇಲ್ಲಿ ಮೈನಸ್ ಯಾವಾಗ ಇರುತ್ತೆ, ಮೈನಸ್ಸು. 9 5 ಅಲ್ಲಿಗೆ ಡಿಟರ್ಮಿನೆಂಟ್ ಇಸ್ ಈಕ್ವಲ್ ಟು, ದಟ್ ಈಸ್ 10 12 120 ಮೈನಸ್ 9 4 45. 120 ಮೈನಸ್ 45 ನಮಗೆ ಪ್ಲಸ್ 75 ಬರುತ್ತೆ. Since delta is not equal to 0, that is determinant is not equal to 0, we can proceed further. 0 ಬಂತು ಅಂದರೆ ಅಲ್ಲೇ ಸ್ಟಾಪ್ ಮಾಡ್ತೀರಿ. 0ಗೆ ಈಕ್ವಲ್ ಆಗಿಲ್ಲ, 0ಗಿನ ಜಾಸ್ತಿ ಇದೆ, ಹಾಗಾಗಿ ಮುಂದೆ ಪ್ರೊಸೀಡ್ ಆಗೋಣ. ದಟ್ ಈಸ್ ಡಿಟರ್ಮಿನೆಂಟ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು, ಇಲ್ಲಿ ನೋಡ್ಕೊಳ್ಳಿ. ಇವಾಗ ಈ ಎಕ್ಸ್ ಜಾಗ ಇದೆಯಲ್ಲ, ಇದು ಎಕ್ಸ್ ಜಾಗದಲ್ಲಿ ಎಕ್ಸ್ ಕಂಡುಹಿಡಿಬೇಕಂದ್ರೆ ಎಕ್ಸ್ ಹಾಕಬಾರ್ದು, ಕಾನ್ಸ್ಟೆಂಟ್ ನಂಬರ್ ಹಾಕಬೇಕು. ಯಾವುದು ಕಾನ್ಸ್ಟೆಂಟ್ ನಂಬರ್ ಅಂದರೆ ಇಲ್ಲಿ 125, ಕೆಳಗಡೆ 150. ಇಲ್ಲಿ ವೈ ಆ್ಯಸ್ ಇಟ್ ಈಸ್ ಬರೀತೀರ, 5 ಮತ್ತು 12. ಸೊ ಇದು ಪ್ಲಸ್ಸು ಇದು ಮೈನಸ್ ಆಗಿರುತ್ತೆ, ಕ್ರಾಸ್ ಮಲ್ಟಿಪ್ಲೈ. 125 ಇಂಟು 12 ಮೈನಸ್ 150 ಇಂಟು 5. ನೆಕ್ಸ್ಟು ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು, ಇಲ್ಲಿ ಅವಾಗ ಮಲ್ಟಿಪ್ಲೈ ಮಾಡಿದ್ರಲ್ಲ ಪ್ರೀವಿಯಸ್ ಸ್ಲೈಡ್, ಇಲ್ಲಿ ನೋಡಿ 125 ಇಂಟು 12 ನಮಗೆ 1500 ಬರುತ್ತೆ. 150 ಇಂಟು 5 ನಮಗೆ 750 ಬರುತ್ತೆ. ಸೊ 1500 ಮೈನಸ್ 750 ಆನ್ಸರ್ 750 ಬರುತ್ತೆ. ನೆಕ್ಸ್ಟ್ ಆ್ಯಸ್ ಇಟ್ ಈಸು, ದಟ್ ಈಸ್ ಡಿಟರ್ಮಿನೆಂಟ್ ಆಫ್ ವೈ ಇಸ್ ಈಕ್ವಲ್ ಟು ಡೆಲ್ಟಾ ವೈ ಇಸ್ ಈಕ್ವಲ್ ಟು, ಇಲ್ಲಿ ಎಕ್ಸ್ದು ಎಕ್ಸ್ ಜಾಗದಲ್ಲೇ ಹಾಕಬೇಕು. ನೋಡ್ಕೊಳ್ಳಿ ಪ್ರೀವಿಯಸ್ ಸ್ಲೈಡಲ್ಲಿದ್ದರೆ, ದಟ್ ಈಸ್ ಎಕ್ಸ್ದು ಎಕ್ಸ್ ಹಾಕ್ತೀರಾ, ಬಟ್ ನಾನು ಕಂಡುಹಿಡಿಬೇಕಾಗಿರೋದು ವೈ. ಸೊ ಎಕ್ಸದ್ದು ಹಂಗೆ ಇರುತ್ತೆ, ವೈ ಜಾಗದಲ್ಲಿ ಮಾತ್ರ ಈ ನಂಬರ್ ಹಾಕ್ತೀರಿ. ಯಾವುದು ಕಾನ್ಸ್ಟೆಂಟ್ ನಂಬರ್ ಹಾಕ್ತೀನಿ ನೋಡಿ. ವೈ ಜಾಗದಲ್ಲಿ 125 150 ಹಾಕ್ತೀನಿ. ಸೊ ಇದು ಪ್ಲಸ್ ಇರುತ್ತೆ, ಇದು ಮೈನಸ್ ಇರುತ್ತೆ. 10 150 ಇಸ್ ಮೈನಸ್ 9 ಇಂಟು 125. ಅಲ್ಲಿಗೆ ಡೆಲ್ಟಾ ವೈ ಇಸ್ ಈಕ್ವಲ್ ಟು 10 ಇಂಟು 150 ಇಸ್ 1500 ಬರುತ್ತೆ, ಮೈನಸ್ 9 ಇಂಟು 125 ನಮಗೆ 1125 ಬರುತ್ತೆ. 1500 ಮೈನಸ್ 1125 ನಮಗೆ ಆನ್ಸರು 375 ಬರುತ್ತೆ. ಹಾಗಾಗಿ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯೋಣ. ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಬಂದುಬಿಟ್ಟು ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ. ಸೊ ಡೆಲ್ಟಾ ಎಕ್ಸು ಇಲ್ಲಿ ಕಂಡುಹಿಡ್ದಿದ್ದೀನಿ ನಾನು, 750 ಬಂದಿದೆ. ಡೆಲ್ಟಾ ಬಂದುಬಿಟ್ಟು ಪ್ರೀವಿಯಸ್ ಸ್ಲೈಡಲ್ಲಿ ಕಂಡುಹಿಡ್ದಿದ್ದು ನೋಡಿ, ಡೆಲ್ಟಾ ಬಂದುಬಿಟ್ಟು ನಮಗೆ ಆನ್ಸರ್ 75 ಬಂದಿದೆ. ಹಾಗಾಗಿ ಡೆಲ್ಟಾ ಜಾಗದ 75, 750 ಡಿವೈಡೆಡ್ ಬೈ 75 ಆನ್ಸರ್ 10 ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 10, ವೈ ಇಸ್ ಈಕ್ವಲ್ ಟು ಡೆಲ್ಟಾ ವೈ ಡಿವೈಡೆಡ್ ಬೈ ಡೆಲ್ಟಾ. ಸೊ ಡೆಲ್ಟಾ ವೈ ಇಲ್ಲಿ ಕಂಡುಹಿಡ್ದಿದ್ದೀರಿ, ದಟ್ ಈಸ್ 375 ಹಾಕಿದ್ದೀನಿ, ಡಿವೈಡೆಡ್ ಬೈ ಡೆಲ್ಟಾ 75. 375 ಡಿವೈಡೆಡ್ ಬೈ 75 5 ಬರುತ್ತೆ ನಮಗೆ. ಹಾಗಾಗಿ ವೈ ಇಸ್ ಈಕ್ವಲ್ ಟು 5. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 2, 2x plus 3y is equal to 42, 5x minus y is equal to 20. ಇದು BCom November 2014 ಕ್ವೆಶನ್ ಪೇಪರು. ಸೇಮ್ ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದೀನಿ. ಈಕ್ವೇಷನ್ 2x plus 3y is equal to 42,
5x minus y is equal to 20. So delta is equal to ಇದು ಇಷ್ಟು ಮಾತ್ರ ತಗೊಳ್ತೀರಿ ಎಕ್ಸು ವೈದು 2 3 5 ಇಲ್ಲಿ ಏನು ಇಲ್ಲ ಅಂದರೆ ಅಂಡರ್ಸ್ಟುಡ್ 1 ಅಂತ ಇಲ್ಲಿ -1 ಕದ ಮೈನಸ್ ವ್ಯಾಲ್ಯೂ ಇದೆ. ಸೊ ಇದು ಪ್ಲಸ್ಸು ಇದು ಮೈನಸ್ಸು 2 ಇಂಟು -1 ಇಲ್ಲಿ ಮೈನಸ್ಸು 5 3 ಅಲ್ಲಿಗೆ ಡೆಲ್ಟಾ ಇಸ್ ಈಕ್ವಲ್ ಟು 2 ಇಂಟು -1 -2 ಬರುತ್ತೆ ಮೈನಸ್ 5 3 15. ಸೊ ಇಲ್ಲಿ ಮೈನಸ್ಸು ಪ್ಲಸ್ ಮಾಡ್ತೀರಾ ಹಾಕುವಾಗ ಗ್ರೇಟರ್ ಸೈನ್ 15 + 2 17 ಬರುತ್ತೆ ಗ್ರೇಟರ್ ಸೈನ್ ಹಾಕ್ತೀನಿ. ಸೊ ಸಿನ್ಸ್ ಡೆಲ್ಟಾ ಇಸ್ ನಾಟ್ ಈಕ್ವಲ್ ಟು 0 ವಿ ಕ್ಯಾನ್ ಪ್ರೊಸೀಡ್ ಫರ್ದರ್. ಎಕ್ಸಾಕ್ಟಾಗಿ ಇಲ್ಲಿ 0 ಬಂತು ಅಂದರೆ ಅಲ್ಲಿಗೆ ಸ್ಟಾಪ್ ಆಗೋಗುತ್ತೆ. ಇಲ್ಲಿ 0 ಇಲ್ಲ ಮೈನಸ್ ನೆಗೆಟಿವ್ ಇದೆ ಹಾಗಾಗಿ ಮುಂದೆ ಮಾಡಬೇಕು. ಸೊ ಮುಂದೆ ಮಾಡೋದೇನೆಂದರೆ ಡೆಲ್ಟಾ ಎಕ್ಸ್ ಕಂಡುಹಿಡಿಯೋಣ. ಡೆಲ್ಟಾ ಎಕ್ಸ್ ಅಂದರೆ ನೋಡ್ಕೊಳ್ಳಿ ಪ್ರೀವಿಯಸ್ ಸ್ಲೈಡಲ್ಲಿ ಇಲ್ಲಿ ಇದು ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯುವಾಗ ಎಕ್ಸ್ ವ್ಯಾಲ್ಯೂ ಜಾಗದಲ್ಲಿ ಎಕ್ಸ್ನ ಹಾಕ್ಕೋಬಾರ್ದು 2 5 ಹಾಕ್ಬಾರ್ದು, ಇದ್ರ ಬದಲು ಕಾನ್ಸ್ಟೆಂಟ್ ಹಾಕ್ತೀನಿ 42 20 ವೈ ಹಂಗೆ ನಿಂತ್ಕೊಳ್ಳುತ್ತೆ. ಇಲ್ಲಿ ನೋಡಿ ಎಕ್ಸ್ ಜಾಗದಲ್ಲಿ 42 20 ಹಾಕಿದ್ದೀನಿ, ವೈ ಸೇಮ್ ಆ್ಯಸ್ ಇಟ್ ಈಸ್ 3 -1. ಸೊ ಇದು ಪ್ಲಸ್ಸು ಇದು ಮೈನಸ್ 42 ಇಂಟು -1 ಇಲ್ಲಿ ಮೈನಸ್ಸು 20 ಇಂಟು 3 ದಟ್ ಈಸ್ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು 42 ಇಂಟು -1 -42 ಬರುತ್ತೆ ಮೈನಸ್ಸು 23 60 ಬರುತ್ತೆ. ಮೈನಸ್ ಪ್ಲಸ್ ಮಾಡಬೇಕು ಹಾಕುವಾಗ ಗ್ರೇಟರ್ ಸೈನ್ 60 + 42 102 ಬರುತ್ತೆ. ಸೊ ಡೆಲ್ಟಾ ವೈ ಇಸ್ ಈಕ್ವಲ್ ಟು ಸೊ ಇವಾಗ ಎಕ್ಸ್ ವೇರಿಯೇಬಲ್ ಹಂಗೆ ಹಾಕ್ಕೊಳ್ಳಿ ಬಟ್ ಇಲ್ಲಿ ವೈ ಇರುತ್ತಲ್ಲ ವೈ ಹಾಕುವಾಗ ವೈ ಜಾಗದಲ್ಲಿ ವೈದು ಹಾಕಬಾರ್ದು, ವೈ ಬದಲು ಕಾನ್ಸ್ಟೆಂಟ್ ನಂಬರ್ ಹಾಕಬೇಕು. ಅದೇ ಕಾನ್ಸ್ಟೆಂಟ್ ಅಂದರೆ ಏನು ಅಂದರೆ ಇದು ಹೊರಗಡೆ ಇರೋದು 42 ಮತ್ತು 20. ಇವಾಗ ಇದು ಪ್ಲಸ್ಸು ಇದು ಮೈನಸ್ಸು 2 20 ಇಲ್ಲಿ ಮೈನಸ್ಸು 5 ಇಂಟು 42 ಸೊ 2 20 ನಮಗೆ 40 ಬರುತ್ತೆ ಮೈನಸ್ಸು 5 ಇಂಟು 42 210. 40 - 210 ನಮಗೆ ಮೈನಸ್ ವ್ಯಾಲ್ಯೂ ಬರುತ್ತೆ ದಟ್ ಈಸ್ 170 ಬರುತ್ತೆ. ಸೊ ಇವಾಗ ಎಕ್ಸ್ ವೇರಿಯಬಲ್ ಕಂಡುಹಿಡಿಯೋಣ. ಎಕ್ಸ್ ಇಸ್ ಈಕ್ವಲ್ ಟು ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ. ಸೊ ಡೆಲ್ಟಾ ಎಕ್ಸ್ ನಮಗೆ -102 ಬಂದಿದೆ. ಡೆಲ್ಟಾ ಬಂದ್ಬಿಟ್ಟು ಪ್ರೀವಿಯಸ್ ಸ್ಲೈಡಲ್ಲಿ ಮಾಡಿದರೆ ಇಲ್ಲಿ ಡೆಲ್ಟಾ ನಮಗೆ -17 ಬಂದಿದೆ ಹಾಕಿದ್ದೀನಿ ಇಲ್ಲಿ. ಸೊ ಹಾಗಾಗಿ -102 -17 ಮಾಡಿದ್ರೆ ಮೈನಸ್ ಹೋಗುತ್ತೆ +6 ಬರುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 6, ವೈ ಇಸ್ ಈಕ್ವಲ್ ಟು ಡೆಲ್ಟಾ ವೈ ಡಿವೈಡೆಡ್ ಬೈ ಡೆಲ್ಟಾ. ಡೆಲ್ಟಾ ವೈ ಬಂದ್ಬಿಟ್ಟು -170 ಬಂದಿದೆ, ಡೆಲ್ಟಾ ಬಂದ್ಬಿಟ್ಟು -17 ಬಂದಿದೆ, ಮೈನಸ್ ಹೋಗುತ್ತೆ 17 10s 170 ಹಾಗಾಗಿ ವೈ ಇಸ್ ಈಕ್ವಲ್ ಟು ನಮಗೆ 10 ಬಂದಿದೆ. ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್ಮು ಇಫ್ 2x + 3y - 1 is equal to 0, 3x - y + 2 is equal to 0, solve by Cramer's rule ಅಂತಿದೆ. ದಟ್ ಈಸ್ BCom November 2015 ಕ್ವೆಶನ್ ಪೇಪರ್. ರೈಟ್ ದ ಈಕ್ವೇಷನ್ ಇನ್ ದ ಫಾಲೋಯಿಂಗ್ ಫಾರ್ಮ್ಯಾಟ್. ಇಲ್ಲಿ ಅವನು ಕಾನ್ಸ್ಟೆಂಟ್ ಸಪ್ರೇಟ್ ಮಾಡಲಿಲ್ಲ, ನಾವು ಮಾಡ್ಕೋಬೇಕು ಇವಾಗಿದು. ಹೆಂಗೆ ಮಾಡ್ಕೊಳ್ತೀರಾ, ಎಕ್ಸ್ ಬಂದುಬಿಟ್ಟು 2x, y ಬಂದುಬಿಟ್ಟು +3y ಈಸ್ ಈಕ್ವಲ್ ಟು ಹಾಕ್ಕೊಂಡು ಇಲ್ಲಿದೆ ನೋಡಿ ಇದು ಈಸ್ ಈಕ್ವಲ್ ಟು 0 ಇದೆ. ಇವಾಗ ಈಸ್ ಈಕ್ವಲ್ ಟು ಈ ಕಡೆ ಇರೋದು ಈ ಕಡೆ ಬಂದ ಮೈನಸ್ ಇರೋದು ಏನಾಗೋಗುತ್ತೆ +1 ಆಗೋಗುತ್ತೆ. ನೆಕ್ಸ್ಟ್ ಎರಡನೇ ಈಕ್ವೇಷನ್ನು 3x ಇಲ್ಲಿ -y ಆ್ಯಸ್ ಇಟ್ ಈಸ್ ಬರೀತೀರಾ ಈಸ್ ಈಕ್ವಲ್ ಟು ಇಲ್ಲಿರೋ 2 ಈ ಕಡೆ ಬಂದರೆ +2 ಇರೋದು ಏನಾಗೋಗುತ್ತೆ ಅಂದರೆ -2 ಆಗುತ್ತೆ. ಸೊ ಇವಾಗ ಮಾಡಿದ್ದೀರಿ ಎಕ್ಸು ವೈ ಇದು ಕಾನ್ಸ್ಟೆಂಟ್ ಇವೆರಡು. ಇವಾಗ ಡೆಲ್ಟಾ ಇಸ್ ಈಕ್ವಲ್ ಟು 2 3 3 1 -1 ಇದು. ಸೊ ಹಾಗಾಗಿ ಕ್ರಾಸ್ ಮಲ್ಟಿಪ್ಲೈ 2 ಇಂಟು -1 ಇಲ್ಲಿ ಮೈನಸ್ಸು 3 3s ಹಾಕಿದ್ದೀನಿ. 2 ಇಂಟು -1 -2 ಬರುತ್ತೆ, -3 3s 9. ಸೊ ಮೈನಸ್ ಪ್ಲಸ್ ಮಾಡಬೇಕು ಹಾಕೋವಾಗ ಗ್ರೇಟರ್ ಸೈನ್ -9 + 2 11 ಬರುತ್ತೆ. ಸಿನ್ಸ್ ಡೆಲ್ಟಾ ಇಸ್ ನಾಟ್ ಈಕ್ವಲ್ ಟು 0 ವಿ ಕ್ಯಾನ್ ಪ್ರೊಸೀಡ್ ಫರ್ದರ್. ಮುಂದೆ ಮಾಡ್ಬೋದು. ಅಂದರೆ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಜಾಗದಲ್ಲಿ ಎಕ್ಸ್ನ ಹಾಕ್ಕೋಬಾರ್ದು. ನೋಡಿ ಇಲ್ಲಿ ಎಕ್ಸ್ ಜಾಗದಲ್ಲಿ 2 3 ಇದೆ ಬಟ್ ಇದು ಹಾಕ್ಕೋಬಾರ್ದು. ಇದು ಏನು ಹಾಕ್ಕೋಬೇಕು 1 ಮತ್ತು -2 ಹಾಕ್ಕೋಬೇಕು. ಹಾಕಿದ್ದೀನಿ ನೋಡಿ 1 -2. ವೈ ಜಾಗದಲ್ಲಿರೋದು ವೈ ಆ್ಯಸ್ ಇಟ್ ಈಸ್ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ವೈ ಜಾಗದಲ್ಲಿ 3 -1 ಇದೆ ಹಾಕಿದ್ದೀನಿ 3 -1. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 1 ಇಂಟು -1 ಮತ್ತು ಇಲ್ಲಿ ಮೈನಸ್ ಹಾಕಿದ್ದೀನಿ. ತಿರುಗಿ -2 ಇಂಟು 3 -2 ಇಂಟು 3 ದಟ್ ಈಸ್ 1 ಇಂಟು -1 -1 ಬರುತ್ತೆ. ಇಲ್ಲಿ ಆಲ್ರೆಡಿ ಇಲ್ಲೂ ಮೈನಸ್ ಇದೆ ಇಲ್ಲೂ ಮೈನಸ್ ಇದೆ. ಸೊ ಮೈನಸ್ಸು ಪ್ಲಸ್ ಬರುತ್ತೆ.
2 3s are 6. That is ಪ್ಲಸ್ಸು ಮೈನಸ್ ಮಾಡಬೇಕು, 6 - 1 ಬಂದ್ಬಿಟ್ಟು ನಮಗೆ +5 ಬರುತ್ತೆ. ಸೊ ಡೆಲ್ಟಾ ವೈ ಇಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ಆ್ಯಸ್ ಇಟ್ ಈಸ್ ಬರೀತೀರಾ, ಎಕ್ಸ್ ವ್ಯಾಲ್ಯೂ. ವೈ ಜಾಗದಲ್ಲಿ ಮಾತ್ರ ಈ 3 - 1 ಜಾಗದಲ್ಲಿ ಏನು ಬರೀತೀರಾ ಅಂದರೆ ಕಾನ್ಸ್ಟೆಂಟ್ ಬರೀತಾ, ಅದು 1 ಮತ್ತು -2 ಬರೀತೀರಾ. ಕ್ರಾಸ್ ಮಲ್ಟಿಪ್ಲೈ 2 × -2 ಇಲ್ಲಿ ಮೈನಸ್ ಇರುತ್ತೆ, 3 × 1 ಡೆಲ್ಟಾ ವೈ ಇಸ್ ಈಕ್ವಲ್ ಟು 2 × -2 -4 ಬರುತ್ತೆ, -3 1 3 ಬರುತ್ತೆ. ಮೈನಸ್ಸು ಪ್ಲಸ್ ಮಾಡಬೇಕು, ಗ್ರೇಟರ್ ಸೈನ್ ಹಾಕ್ತೀರಾ. 4 + 3 7. ಸೊ ಎಕ್ಸ್ ಇಸ್ ಈಕ್ವಲ್ ಟು ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ. ಸೊ ಡೆಲ್ಟಾ ಎಕ್ಸ್ ನಮಗೆ ಇಲ್ಲಿ 5 ಬಂದಿದೆ, ಇಲ್ಲಿ ಪ್ರೀವಿಯಸ್ ಸ್ಲೈಡಲ್ಲಿ ಡೆಲ್ಟಾ ಬಂದ್ಬಿಟ್ಟು ನಮಗೆ -11 ಬಂದಿದೆ, ಬರೆದಿದ್ದೀನಿ. ಸೊ 5 / 11 ಇದೆ ಆನ್ಸರು, ಯಾಕಂದರೆ ಆಡ್ ನಂಬರು ಏನೂ ಆಗಲ್ಲ. ವೈ ಇಸ್ ಈಕ್ವಲ್ ಟು ಡೆಲ್ಟಾ ವೈ ಡಿವೈಡೆಡ್ ಬೈ ಡೆಲ್ಟಾ, ಅದು -7 / -11. ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಹಾಗಾಗಿ ವೈ ಇಸ್ ಈಕ್ವಲ್ ಟು 7 / 11 ಬರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ಮು 3x - y ಇಸ್ ಈಕ್ವಲ್ ಟು 6, 2x - 15 ಇಸ್ ಈಕ್ವಲ್ ಟು 3y.